ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಸೇವಿಗೆ ಮತ್ತು ಚಿಕನ್ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ತೊಗೊಂಡು ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಗ್ರೀನ್ ಚಿಲ್ಲಿ ಮತ್ತು ಗಸಗಸೆ, ಹುರ್ಗಡ್ಲೆ, ತೆಂಗಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟೆ. ಇನ್ನೊಂದು ಪ್ಯಾನಲ್ಲಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು, ಚಿಕನ್ನು, ಉಪ್ಪು, ಅರಿಶಿನ ಪುಡಿ ಹಾಕಿಬಿಟ್ಟು ಚಿಕನನ್ನು ಬೇಯಲಿಕ್ಕೆ ಬಿಟ್ಟೆ. ಮಸಾಲ ತಣ್ಣಗಾಗಿತ್ತು, ರುಬ್ಕೊಂಡು ಅದನ್ನು ಹಾಕಿ ಖಾರ ಪುಡಿ 1 ಸ್ಪೂನು, 1.5 ಸ್ಪೂನ್ ಧನಿಯಾ, ನೀರು ಎಷ್ಟು ಬೇಕಷ್ಟು ಹಾಕಿ ಕುದಿಯೋಕ್ಬಿಟ್ಟೆ. ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟು, ಉಪ್ಪು ಮತ್ತು ಸ್ವಲ್ಪ ಬೆಚ್ಚಗೆ ನೀರು ತೊಗೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೌಂಡ್ ಮಾಡಿ ಇಟ್ಕೊಂಡೆ. ಸೇವಿಗೆ ಮಾಡೋಣ ಅಂತ ಪ್ಲೇಟಿಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಸೇವಿಗೆ ಮಾಡೋ ಒಳಗೂ ಚೆನ್ನಾಗಿ ಎಣ್ಣೆ ತಿಕ್ಬಿಟ್ಟೆ, ಇಲ್ಲಾಂದರೆ ಅಂಟ್ಕೊಳುತ್ತೆ. ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ತಿರುಗಿಸಿದ್ರೆ ಎಷ್ಟು ಸೂಪರಾಗಿ ಬರ್ತಾಯಿದೆ ನೋಡಿ. ಎಲ್ಲ ಪ್ಲೇಟಿಗೆ ಹಾಕಿಬಿಟ್ಟು ಬೇಯಲಿಕ್ಕಿಟ್ಟೆ. ಸಾಫ್ಟಾಗಿ ಮಿಕ್ಸ್ ಮಾಡಿದ್ರೆ ಶಾವಿಗೆನೂ ಸಾಫ್ಟಾಗಿ ಬರುತ್ತೆ. ಬೇಯಲಿಕ್ಕಿಟ್ಟೆ. ವಿಸಿಲ್ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ಸೂಪರಾಗಿ ಸಾಫ್ಟಾಗಿ ಬಂದಿತ್ತು. ಎಲ್ಲ ಪ್ಲೇಟಲ್ಲಿ ಹಾಕ್ಬಿಟ್ಟು ಮಕ್ಳಿಗೂ ಹಾಕಿದೆ. ನಾನು ಟೇಸ್ಟ್ ನೋಡಿದೆ, ಸೂಪರಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.